ನಮಸ್ಕಾರ. ರಾಹುಕೇತು ರಾಶಿ ಪರಿವರ್ತನೆ 2025 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನಕ್ಕೆ ರಾಹುಕೇತಿನ ರಾಶಿ ಪರಿವರ್ತನೆಯಿಂದ ಯಾವ ರೀತಿಯ ಫಲಾಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ರಾಹು ಮತ್ತು ಕೇತುವಿನ ಸ್ಥಳ ಬದಲಾವಣೆ ಮೇ 18ನೇ ತಾರೀಕಿನಿಂದ 2026 ಡಿಸೆಂಬರ್ವರೆಗೂ ನಡೀತದೆ ಪರಿವರ್ತನೆ. 18 ತಿಂಗಳ ಕಾಲದಲ್ಲಿ ಈ ಪರಿವರ್ತನೆ ಆಗುತ್ತೆ. ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗ್ತದೆ. ತುಲಾ ರಾಶಿ ತುಲಾ ಲಗ್ನದವರಿಗೆ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತದೆ. ರಾಹುವಿನಿಂದ ಕೆಲವೊಂದು ಆಕಸ್ಮಿಕವಾದಂತಹ ಬದಲಾವಣೆಗಳನ್ನ ಈ 18 ತಿಂಗಳ ಕಾಲದಲ್ಲಿ ನೋಡುವಂಥದ್ದಿರುತ್ತೆ. ಕೇತು ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ ನಿಮಗೆ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ. ಕೇತುವಿನಿಂದ ತುಂಬಾ ಉತ್ತಮವಾದಂತಹ ಫಲವನ್ನ ನೀವು ಈ 18 ತಿಂಗಳ ಕಾಲದಲ್ಲಿ ನಿರೀಕ್ಷೆ ಮಾಡಬಹುದು. ರಾಹು ಯಾವ ರೀತಿಯ ಫಲ ನಮ್ಮ ಮಾನಸಿಕ ಸ್ಥಿತಿ ಆಗಿರ್ಬೋದು, ನಮ್ಮ ದೇಹದ ಮೇಲೆ ಕೊಡ್ತಾನೆ, ಕೇತು ಯಾವ ರೀತಿಯ ಫಲವನ್ನ ಕೊಡ್ತಾನೆ ನೋಡಿ. ರಾಹು ನಮ್ಮ ಆಲೋಚನೆಗಳಿಗೆ ಸಂಬಂಧಪಟ್ಟಂತಹ ಫಲದಲ್ಲಿ ವ್ಯತ್ಯಾಸವನ್ನ ಕೊಡ್ತಾನೆ. ನಮ್ಮ ಬುದ್ಧಿಯ ಮೇಲೆ ಅವನ ಹತೋಟಿ ಇರುತ್ತೆ. ನಾವು ಮಾಡುವಂತ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕವಾದಂತಹ ಒಂದು ಪರಿವರ್ತನೆ ಬದಲಾವಣೆಗಳನ್ನ ತಂದುಕೊಡುವಂತಹ ಸಾಮರ್ಥ್ಯ ರಾಹುಗಿರುತ್ತೆ. ಕೇತು ನಮ್ಮ ಅಂತರಾತ್ಮಕ್ಕೆ ಕನೆಕ್ಟ್ ಆಗುವಂಥದ್ದಾಗಿರ್ಬೋದು, ನಮ್ಮ ಸೂಕ್ಷ್ಮ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ಜೊತೆಗೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಪ್ರಭಾವ ಬೀರುವಂತಹ ಗ್ರಹ ಆಗಿರುತ್ತೆ ನೋಡಿ. ಈ ಬದಲಾವಣೆಯ ನಿಮ್ಮ ಪಂಚಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ, ನಮ್ಮ ಕೇತು ಲಾಭದಲ್ಲಿ ಇರೋದ್ರಿಂದ ಈ 18 ತಿಂಗಳ ಕಾಲದಲ್ಲಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ನೋಡಿ. ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಬರುವಂತಹ ಆದಾಯ ಹಾಗೆ ಇರುತ್ತೆ, ಆದರೆ ಕೆಲವೊಂದು ಏರುಪೇರುಗಳು, ಆಕಸ್ಮಿಕವಾದಂತಹ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸಕಾಲಕ್ಕೆ ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಸ್ವಲ್ಪ ವಿಳಂಬದಿಂದ ದುಡ್ಡು ಕೈ ಸೇರುವಂಥದ್ದಾಗಿರ್ಬೋದು, ಸಾಲ ತೀರಿಸಲೇಬೇಕಾದಂತಹ ಒಂದು ಮಾನಸಿಕ ಒತ್ತಡದಿಂದ ಹೋಗುವಂಥದ್ದಾಗಿರುತ್ತೆ. ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೆಲವೊಂದು ಸ್ವಲ್ಪ ಎಫರ್ಟ್ ಇಂದನೇ ಅದನ್ನ ಸಕ್ಸೆಸ್ ಮಾಡಿಕೊಂಡು ಅದರಿಂದ ದುಡ್ಡು ಕಾಸು ಮಾಡುವಂಥದ್ದಿರುತ್ತೆ, ಆದರೆ ಲಾಭದ ಪ್ರಮಾಣ ಕಡಿಮೆ ಇರುತ್ತೆ. ನಿಮಗೆ ಬರಬೇಕಾದಂತಹ ಪ್ರತಿ ದುಡ್ಡಿನ ಆದಾಯ ಆಗಿರ್ಬೋದು, ಅದರ ಸಕ್ಸೆಸ್ ಆಗಿರ್ಬೋದು, ಎದುರಿನ ವ್ಯಕ್ತಿಯಿಂದ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರಾಹು ಪಂಚಮದಲ್ಲಿ ಸಂಚಾರ ಆಗುವಾಗ ಹಣಕಾಸಿನ ಒಂದು ಸಪೋರ್ಟ್ ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ನೀವು ಮಾಡುವಂತಹ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು, ಅದರ ಮುಖಾಂತರ ಬರುವಂತಹ ಸಾಧ್ಯತೆ. ದುಡ್ಡು ಕಾಸು ನಿಮಗೆ ಅಲ್ಪ ಪ್ರಮಾಣದಲ್ಲಿ ಬಂದರೂ ಕೂಡ ಎದುರಿನ ವ್ಯಕ್ತಿ ಹೆಚ್ಚಿಗೆ ಲಾಭ ಮಾಡ್ತಾನೆ. ಹಾಗಾಗಿ ನೀವು ಬರಬೇಕಾದಂತಹ ಆದಾಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ದುಡ್ಡು ಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲವನ್ನ ಆಗುವಂತ ಎಲ್ಲ ಯೋಗಗಳು ಕೂಡ ಇದೆ. ಕೇತು ಲಾಭದಲ್ಲಿನೇ ಸಂಚಾರ ಆಗ್ತಿರೋದ್ರಿಂದ ಪ್ರತಿ ಕೆಲಸ ಕಾರ್ಯಗಳು ಕೂಡ ಎಷ್ಟೇ ಕಷ್ಟ ಇದ್ರೂ ಕೂಡ ಅದನ್ನ ಕಂಪ್ಲೀಟ್ ಮಾಡಿ ಅದರಿಂದ ಲಾಭ ಪಡೆಯುವಂತಹ ಯೋಗಗಳು ಕೂಡ ಇದೆ. ಸಂಬಂಧಗಳ ವಿಚಾರದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಪಂಚಮದ ರಾಹು ನಿಮ್ಮ ಒಂದು ಭಾವನೆಗಳಿಗಾಯ್ತು, ನಿಮ್ಮ ಸ್ಕಿಲ್ ಆಯ್ತು, ನಿಮ್ಮ ಒಂದು ರಿಲೇಶನ್ಶಿಪ್ ಆಯ್ತು, ಇದರ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತಾನೆ. ಸಂಬಂಧಗಳಲ್ಲಿ ಆಕಸ್ಮಿಕವಾದಂತಹ ಪರಿವರ್ತನೆ, ನೀವು ಯಾರನ್ನ ತುಂಬಾ ಹತ್ರದಿಂದ ನೋಡ್ತಿರ್ತೀರೋ ಅಂಥವರೇ ನಿಮಗೆ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಬದಲಾವಣೆಯನ್ನ ನೋಡುವಂಥದ್ದಾಗಿರುತ್ತೆ. ನೀವು ಯೋಚನೆ ಮಾಡುವಂತಹ ಶಕ್ತಿ ಮತ್ತೆ ನೀವು ನಿಮ್ಮ ಒಂದು ಯೋಚನೆಗಳು ಆಲೋಚನೆಗಳೆಲ್ಲ ಅದರಲ್ಲಿ ಪರಿವರ್ತನೆ ಆಗುತ್ತೆ. ಮುಂಚೆ ಎಷ್ಟು ಕಾಂಪಿಟೇಟಿವ್ ಆಗಿ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರೋ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಾದು ನೋಡುವಂತಹ ಮಾನಸಿಕ ಸ್ಥಿತಿ, ನಿಮ್ಮ ಒಂದು ಸಾಮರ್ಥ್ಯವನ್ನ ವೃದ್ಧಿ ಮಾಡಿಕೊಳ್ಳೋದ ಕಡೆಗೆ ಗಮನ ಹೆಚ್ಚಿಗೆ ಹರಿಸ್ತೀರಾ. ಹೊಸ ಹೊಸ ಪ್ಲಾನಿಂಗು, ಹೊಸ ಯೋಜನೆಗಳಾಗಿರ್ಬೋದು, ಹೊಸ ಅವಕಾಶಗಳು ಕೂಡ ನಿಮಗೆ ಈ ಬರುವಂತಹ ರಾಹುಕೇತುವಿನ ಸಂಚಾರದಲ್ಲಿ ನೀವು ನೋಡುವಂಥದ್ದಿರುತ್ತೆ. ವ್ಯಾಪಾರ ವ್ಯವಹಾರದ ಹೆಚ್ಚಿನ ಅವಕಾಶಗಳು, ಅನುಕೂಲಗಳಿರುತ್ತೆ. ಅದರಿಂದ ನಿಮಗೆ ಉತ್ತಮವಾದಂತಹ ಒಂದು ಲಾಭವನ್ನು ಕೂಡ ಈ ಸಂಚಾರದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹೊಸ ಅವಕಾಶಗಳಿದ್ರೂ ಕೂಡ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ರಾಹು ನಿಮ್ಮ ಸಾಮರ್ಥ್ಯದಲ್ಲಿ ಬದಲಾವಣೆ ಮಾಡೋದ್ರ ಜೊತೆಗೆ ಅಪನಂಬಿಕೆಯನ್ನು ಕೊಡ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಿಮಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ. ಅನುಮಾನದ ಸ್ವಭಾವ ನಿಮ್ಮಲ್ಲಿ ಮೂಡುವಂಥದ್ದಾಗಿರುತ್ತೆ. ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆದರೆ ಅದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಗಮನ ಕೊಡಬೇಕು. ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತಹ ಅವಕಾಶಗಳು, ಭೂಮಿ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಆಕಸ್ಮಿಕವಾದಂತಹ ಲಾಭವನ್ನು ನೋಡುವಂಥದ್ದಿದೆ. ಕೆಲವೊಂದು ಇರುವಂತಹ ಒಂದು ಭೂಮಿ ಆಗಿರ್ಬೋದು, ಪ್ರಾಪರ್ಟಿ, ಅದನ್ನ ಮಾರುವಂಥದ್ದು ಕೂಡ ಇದೆ. ಕ್ರಯ ವಿಕ್ರಯ ಮಾಡುವುದರಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ಮತ್ತೆ ನಿಮಗೆ ಮಧ್ಯಸ್ಥಿಕೆ ವಹಿಸಿಕೊಂಡು ಯಾವುದು ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಅದರಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಅನುಕೂಲ ಆಗಿರ್ಬೋದು, ಲಾಭದ ನಿರೀಕ್ಷೆ ನೀವು ಮಾಡಬಹುದು. ಆದರೆ ಪೈಪೋಟಿ, ಕಾಂಪಿಟೇಷನ್ ಇವೆಲ್ಲದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಕಾಂಪಿಟೇಷನ್ ಇಂದ
ದೂರ ಉಳಿಯುವಂತಹ ಮಾನಸಿಕ ಸ್ಥಿತಿ, ಇದೆಲ್ಲವೂ ಬದಲಾವಣೆಯನ್ನ ನೀವು ರಾಹುಕೇತುವಿನ ಸಂಚಾರದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ರಾಹು ಪಂಚಮದಲ್ಲಿ ಸಂಚಾರ ಆಗ್ತಿರುವಾಗ ತುಂಬಾನೇ ಆಕರ್ಷಕರಾಗಿರ್ತೀರಾ. ಮತ್ತೆ ಬೇರೆಯವರ ಜೊತೆಗೆ ಸಂಬಂಧಗಳನ್ನ ಕಲ್ಪಿಸುವಂತಹ ಅವಕಾಶಗಳಾಗಿರ್ಬೋದು, ಬೇರೆ ಕಾಸ್ಟ್ ಆಗಿರ್ಬೋದು, ಅಂಥವ್ರ ಜೊತೆಗೆ ನಿಮಗೆ ಪ್ರೀತಿ ಪ್ರೇಮ ಆಗಿರ್ಬೋದು, ಅಂಥದ್ರಲ್ಲಿ ನೀವು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮಗೆ ನಿಮ್ಮ ಒಂದು ಮದುವೆ ಮಾಡಿಕೊಳ್ಳುವಂತಹ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗುವಂತಹ ಯೋಗಗಳು ಕೂಡ ಈ ರಾಹುಕೇತುವಿನ ಸಂಚಾರದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ನಿಮ್ಮದೇ ಆದಂತಹ ಒಂದು ಸಾಮರ್ಥ್ಯ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ರಾಹು ಪಂಚಮದಲ್ಲಿದ್ದಾಗ ಇರುವಂತಹ ಸಂಬಂಧವನ್ನ ಸರಿಯಾದ ನಿಟ್ಟಿನಲ್ಲಿ ಮಾಡ್ಕೊ, ಇಲ್ಲಾಂದ್ರೆ ಅದರಲ್ಲಿ ಬ್ರೇಕಪ್ ಆಗಿರ್ಬೋದು, ಮೋಸ ಹೋಗುವಂತಹ ಸಾಧ್ಯತೆಗಳು ಆಕಸ್ಮಿಕವಾಗಿ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ನೀವು ವಹಿಸ್ಕೋಬೇಕಾಗತ್ತೆ. ಯಾರು ತುಲಾ ರಾಶಿ ತುಲಾ ಲಗ್ನದ ಸಂತಾನ ಇದ್ದಾರೆ ಅವರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಮಕ್ಕಳ ಬಗ್ಗೆ ಅವರ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಬದಲಾಗತ್ತೆ. ಯಾವುದಾದ್ರೂ ಒಂದು ದುಶ್ಚಟಕ್ಕೆ ಬೀಳೋದಾಗಿರ್ಬೋದು, ಇಲ್ಲಾಂದ್ರೆ ಒಂದು ಭ್ರಮೆಯಲ್ಲಿ ಇರುವಂತದ್ದಾಗಿರ್ಬೋದು, ಅವರು ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತಪ್ಪು ದಾರಿಯನ್ನ ತುಳಿಯುವಂತದ್ದಾಗಿರ್ಬೋದು, ಅವೆಲ್ಲವನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ಅವರ ಆರೋಗ್ಯದ ಬಗ್ಗೆನೂ ಹೆಚ್ಚಿನ ಗಮನ ಕೊಡಬೇಕು. ಅವರ ಹವ್ಯಾಸಗಳ ಬಗ್ಗೆನೂ ಹೆಚ್ಚಿನ ಗಮನ ಕೊಡಬೇಕು. ಇಲ್ಲಾಂದ್ರೆ ದುಶ್ಚಟಕ್ಕೆ ಬಲಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ನೋಡಿ, ನೀವು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಒಂದು ಸ್ಥಿರವಾದಂತಹ ಒಂದು ಬೆಳವಣಿಗೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಪದೇ ಪದೇ ಬದಲಾವಣೆ ಮಾಡ್ಬೇಕನ್ನುವಂತ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇರೋದಿಲ್ಲ. ಪ್ರಮೋಷನ್ನು ಮತ್ತೆ ನಿಮ್ಮ ಒಂದು ಬೇರೆ ಊರಿಗೆ ಟ್ರಾನ್ಸ್ಫರ್ಸು ಆದ್ರೂ ಕೂಡ ಅದನ್ನ ನೀವು ತಗೊಳ್ಳದೇ ಇರುವಂತಹ ಮಾನಸಿಕ ಸ್ಥಿತಿ, ಒಂದು ಸ್ಥಿರವಾದಂತಹ ಪ್ಲೇಸ್ ಅಲ್ಲಿ ಇರಕ್ಕೆ ನೀವು ಇಷ್ಟಪಡ್ತೀರಾ. ಸೊ ಹಾಗಾಗಿ ನಿಮಗೆ ಬರುವಂತಹ ಅವಕಾಶಗಳಾಗಿರ್ಬೋದು, ಪ್ರಮೋಷನ್ಗಳಾಗಿರ್ಬೋದು, ಅದರಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಾರು ಇರ್ತಾರೋ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೆಲಸದಿಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಅಂದ್ರೆ ದೂರ ಉಳಿಯುವಂತಹ ಆಮೇಲೆ ಸಮಸ್ಯೆಗಳಾಗುವಂಥದ್ದಿರುತ್ತೆ. ನಿಮಗೆ ಕೊಟ್ಟಂತಹ ಜವಾಬ್ದಾರಿ ವಾಪಸ್ ಪಡೆಯುವಂಥದ್ದಾಗಿರುತ್ತೆ. ನಿಮ್ಮ ಮೇಲೆ ಪಿತೂರಿ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಗಮನ ಕೊಟ್ಟು ಮಾಡಬೇಕು. ಇಲ್ಲ ಅಂತಂದ್ರೆ ತೊಂದರೆಗೆ ಸಿಕ್ಕಾಕೊಂಡ್ರೆ ಉದ್ಯೋಗದಲ್ಲಿ ತೊಂದರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ದೂರದ ಪ್ರಯಾಣಗಳಾಗಿರ್ಬೋದು, ವಿದೇಶ ಪ್ರಯಾಣಗಳಾಗಿರ್ಬೋದು, ಮಿತ್ರರ ಜೊತೆಗೆ ಓಡಾಟಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ರಾಹುಕೇತುವಿನ ಸಂಚಾರದಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಜೊತೆಗೆ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ವೈಮನಸ್ಸು ಮನಸ್ತಾಪಗಳಿದ್ರೆ ಅದನ್ನ ಸರಿ ಮಾಡಿಕೊಳ್ಳುವಂತಹ ಒಂದು ಚಾಣಾಕ್ಷತನ ಬುದ್ಧಿ ಆಗಿರ್ಬೋದು, ಒಂದು ಆಲೋಚನೆ ಆಗಿರ್ಬೋದು, ಅದರಲ್ಲಿ ನಿಮಗೆ ಉತ್ತಮವಾದಂತಹ ಲಾಭ ಮತ್ತೆ ಅನುಕೂಲವನ್ನ ನೋಡುವಂಥದ್ದಿದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳು ನಿಮಗೆ ಬರುತ್ತೆ. ಆದರೆ ರಾಹು ಪಂಚಮದಲ್ಲಿದ್ದಾಗ ಎದುರಿನ ವ್ಯಕ್ತಿಯ ಲಾಭ ಜಾಸ್ತಿ ಇರುತ್ತೆ. ಒಪ್ಪಂದಗಳೆಲ್ಲ ಕರಾರು ಪತ್ರವಾಗಿ ಅಗ್ರಿಮೆಂಟ್ ಮುಖಾಂತರ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಮೋಸ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಹಾಗೆ ಅದರ ಬಗ್ಗೆ ಗಮನ ಕೊಡಿ. ಕೇತು ಲಾಭದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ನೋಡುವಂಥದ್ದಿರುತ್ತೆ. ಅಲ್ಪ ಮಿತ್ರರಿರ್ತಾರೆ, ಮತ್ತೆ ನೀವು ಸಮಾಜದ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ. ನಿಮ್ಮ ಸ್ವಂತದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗಮನವನ್ನ ವಹಿಸ್ತೀರಾ. ಅದರಿಂದ ಸುಮಾರಷ್ಟು ಅನುಕೂಲಗಳು ಕೂಡ ಆಗತ್ತೆ. ಆದರೆ ನಿಮ್ಮ ಒಂದು ನಡವಳಿಕೆಯಿಂದ ನಿಮ್ಮ ಮಿತ್ರರಿಂದ ಅಗಲುವಿಕೆಯನ್ನ ಕೂಡ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ದೂರದ ಪ್ರಯಾಣದ ಜೊತೆಗೆ ಶುಭ ಕಾರ್ಯಗಳು, ಈ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಅವಕಾಶ, ಯೋಗಗಳು, ಇವೆಲ್ಲವೂ ಕೂಡ ಈ ರಾಹುಕೇತುವಿನ ಸಂಚಾರದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಸುಮಾರಷ್ಟು ದೂರದಲ್ಲಿ ದೇಶದಲ್ಲಿ ಯಾರು ಇರ್ತಾರೋ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಮರಳಿ ಬರುವಂತದ್ದಾಗಿರ್ಬೋದು, ವಿದೇಶದಲ್ಲಿದ್ದವರು ತಮ್ಮ ಸ್ವದೇಶಕ್ಕೆ ಬರುವಂತದ್ದಾಗಿರ್ಬೋದು, ಇಲ್ಲೇ ಉದ್ಯೋಗವನ್ನ ಮಾಡುವಂತದ್ದಾಗಿರ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆ ಮತ್ತೆ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆಗಳನ್ನ ನೋಡುವಂತದ್ದಿರುತ್ತೆ. ಕೇತು ಲಾಭದಲ್ಲಿ ಸಂಚಾರ ಮಾಡ್ತಿರುವಾಗ ನಿಮಗೆ ಸುಮಾರಷ್ಟು ಲೀಗಲ್ ವಿಚಾರಗಳಾಗಿರ್ಬೋದು, ಡಿಸ್ಪ್ಯೂಟ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಬಗೆಹರಿಯುವಂತಹ ಅವಕಾಶಗಳಾಗಿರ್ಬೋದು. ಅಂತಹ ಸಂದರ್ಭಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ನೋಡುವಂತಾಗಿರ್ಬೋದು. ಕಾಂಪ್ರಮೈಸ್ ಆಗುವಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ನಿಮ್ಮ ಎದುರಿನ ವ್ಯಕ್ತಿನಲ್ಲೂ ಕೂಡ ಡೆವಲಪ್ ಆಗುವಂತಹ ಅವಕಾಶಗಳಿದೆ.
ಮುಖ್ಯವಾಗಿ ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಗಮನವನ್ನ ಕೊಡಬೇಕು. ಪಂಚಮದ ರಾಹು ನಿಮ್ಮ ಆರೋಗ್ಯದಲ್ಲಿ ಆಕಸ್ಮಿಕವಾದಂತಹ ಏರುಪೇರುಗಳನ್ನ ಕೊಡ್ತಾನೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಉಸಿರಾಟದ ತೊಂದರೆಗಳಾಗಿರ್ಬೋದು, ಜೊತೆಗೆ ನಿಮಗೆ ಇನ್ಫೆಕ್ಷನ್ಗಳಾಗಿರ್ಬೋದು, ಅಲ್ಸರ್ಗಳಾಗಿರ್ಬೋದು, ಅಲರ್ಜಿಗಳು ಇವೆಲ್ಲವನ್ನು ಕೂಡ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಯಾವುದು ಡ್ರಗ್ ರಿಯಾಕ್ಷನ್ ಆಗಿರ್ಬೋದು, ಮಾದಕ ವಸ್ತುಗಳಿಂದ ತೊಂದರೆ ತಾಪತ್ರೆಗಳಾಗಿರುತ್ತೆ, ಇವೆಲ್ಲವನ್ನು ಕೂಡ ನಿಮಗೆ ಆರೋಗ್ಯದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಆಸ್ಪತ್ರೆ ಓಡಾಟಗಳಿರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ದೀರ್ಘಕಾಲದ ರೋಗವನ್ನ ನಿಮಗೆ ಆವರಿಸಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮಾತ್ರೆಗಳು ತುಂಬಾನೇ ಲಾಂಗ್ ಟರ್ಮ್ ವರೆಗೂ ತಗೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಬರುತ್ತೆ. ಹಾಗಾಗಿ ಮುಖ್ಯವಾಗಿ ತುಲಾರಾಶಿ ತುಲಾಲಗ್ನರು ಆರೋಗ್ಯದ ಬಗ್ಗೆನೇ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ವಿಳಂಬದಿಂದ ಕಾರ್ಯ ಸಾಧನೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಮತ್ತೆ ಹೆಚ್ಚಿನ ಶ್ರಮ ಪಡಬೇಕಾದಂತಹ ಒಂದು ಪರಿಸ್ಥಿತಿ ಈ ರಾಹುಕೇತುವಿನ ಸಂಚಾರದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ನೋಡಿ, ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ, ರಾಹುವಿನ ಪರಿಹಾರ ಮಾಡ್ಕೊಳ್ಳೋಕೆ ಈಶ್ವರನ ಆರಾಧನೆ ಮಾಡೋದು, ಈಶ್ವರ ಲಿಂಗದ ಮೇಲೆ ಪ್ರತಿದಿನ ಜಲಾಭಿಷೇಕವನ್ನ ಮಾಡೋದ್ರಿಂದ ರಾಹು ಬೇಗ ಹತೋಟಿಗೆ ಬರ್ತಾನೆ. ಹಾಗೆ ಮತ್ತೆ ನಿಮಗೆ ನಿಮ್ಮ ಒಂದು ಭಾಗ್ಯ ಸರಿ ಆಗ್ತಾ ಇಲ್ಲ, ಡಿಸ್ಪ್ಯೂಟ್ಸ್ಗಳಿದೆ, ಅಂದುಕೊಂಡಂತ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ವಿಷ್ಣುವಿನ ಆರಾಧನೆ, ಲಕ್ಷ್ಮೀನಾರಾಯಣ ಆಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಅನುಕೂಲಗಳಾಗತ್ತೆ. ಜೊತೆಗೆ ಆಕಸ್ಮಿಕವಾದಂತಹ ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳು, ವಂಚನೆಗಳು, ಮೋಸಗಳು ಜಾಸ್ತಿ ಆಗ್ತಿದ್ರೆ ಪ್ರತಿದಿನ ದುರ್ಗಾದೇವಿಯ ಆರಾಧನೆ, ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ, ಅದರಿಂದ ನಿಮಗೆ ನಿಮ್ಮ ರಾಹುವಿನ ಪ್ರಭಾವದಲ್ಲಿ ಆಗುವಂತ ಏರುಪೇರುಗಳನ್ನ ಹತೋಟಿಗೆ ತಗೋಬಹುದು. ಜೊತೆಗೆ ಕೇತು ಲಾಭದಲ್ಲಿ ಸಂಚಾರ ಆಗ್ತಿದ್ದಾನೆ, ಸಮಾಜದಿಂದ ಅನುಕೂಲ ಆಗ್ತಿಲ್ಲ, ಆಗುವಂತ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗ್ತಿದೆ, ಸಕ್ಸಸ್ ಆಗ್ತಾ ಇಲ್ಲ, ಮಿತ್ರರಿಂದ ಮೋಸ ಆಗ್ತಿದೆ ಅಂದ್ರೆ ಗಣಪತಿಯ ಆರಾಧನೆ ಮತ್ತೆ ಪ್ರತಿದಿನ ನಿಮಗೆ ಗಣಪತಿ ಅಷ್ಟೋತ್ತರವನ್ನ ಪಠನೆ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಅನುಕೂಲ ಲಾಭಗಳನ್ನ ನೋಡ್ಬೋದು. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.